ನನಗೆ ಇವತ್ತೊಂದು ಶೂಟ್ ಬುಕ್ ಆಯಿತು ಗೈಸ್. ಹಾಗಾಗಿ ನನ್ನ ಮಗನ ಮಾತಾಡಿಸ್ಕೊಂಡು ನಾನು ಅಲ್ಲಿಂದ ಕ್ಯಾಮ್ರಾ ಎಲ್ಲ ಹಾಕ್ಕೊಂಡು ನಾವು ಹೊರಟಿದ್ದು ಬಸ್ ಸ್ಟ್ಯಾಂಡ್ ಕಡೆ. KSRTC ಬಸ್ ಸ್ಟ್ಯಾಂಡ್ ಹತ್ರ ಬರ್ತಿದ್ದಂಗೆ ನನ್ನ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ ನಾನು ಅಲ್ಲಿಂದ ಹೋಗಿದ್ದು ಬಸ್ ಹತ್ತಕ್ಕೆ. ಬಸ್ ಹತ್ತಿ ಟಿಕೆಟ್ ಇಸ್ಕೊಂಡು ನಾವು ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು ಚಿತ್ರದುರ್ಗ ಕಡೆ. ಚಿತ್ರದುರ್ಗಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿಂದ ನಾವು ಇಳ್ಕೊಂಡು ಫಸ್ಟ್ ಆಟೋ ಹತ್ಕೊಂಡು ನಾವು ಹೋಗಿದ್ದು ಇಲ್ಲಿಗೆ ಅಂದರೆ ಚೌಟ್ರಿಗೆ ಬರ್ತಿದ್ದಂಗೆ ನಮ್ಮ ಬ್ರದರ್ಸ್ ಆಲ್ರೆಡಿ ಎಲ್ಲ ಡಿವಲ್ ಹಾಕಿದ್ರು. ನೆನ್ನೆ ಅಲ್ಲ ವೆಡ್ಡಿಂಗ್ ಮುಗ್ದಿದ್ದು ನಮ್ಮದು. ನೆನ್ನೆ ಮಧ್ಯಾಹ್ನ ಮುಗಿಸ್ಕೊಂಡೋದ್ವಿ, ಇವರೇ ಡೆಕೋರೇಷನ್ ಮಾಡಿದ್ದು. ಹಾಗೆ ಅವನನ್ನು ಮಾತಾಡಿಸ್ಕೊಂಡು ನಾನು ಅಲ್ಲಿಂದ ಕ್ಯಾಮ್ರಾ ರೆಡಿ ಮಾಡ್ತೀವಿ. ಪ್ಲಸ್ ಡ್ರೋನ್ ಆಪ್ರೇಟ್ರು ನಮ್ಮ ಕಿರಣ್ ಅವರೇ. ನಮ್ಮ ಕಿರಣ್ ಮಾತಾಡ್ಸ್ಕೊಂಡು ನಾವು ಅಲ್ಲಿಂದ ಬಂದಿದ್ದು ಹುಡುಗಿ ಎಂಟ್ರಿ ಶಾರ್ಟ್ಸ್ ತೊಗೊಳ್ಳೋಣ ಅಂತ. ಎಂಟ್ರಿ ಶಾರ್ಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡ್ವಿ. ಹಾಗೆ ನಮ್ಮ ಕಿರಣ್ ಅವರು ನನಗೆ ಡ್ರೋನ್ ಆರ್ಸೋಕೆ ಹೇಳಿದರು. ಡ್ರೋನ್ ಎಲ್ಲ ಎಂಟ್ರಿ ಶಾರ್ಟ್ ತೊಗೊಂಡು ನಾನು ಅಲ್ಲಿಂದ ಬಂದಿದ್ದು. ಹುಡುಗ ಎಂಟ್ರಿ ಆದರು. ಹುಡುಗನ ಎಂಟ್ರಿ ತೊಗೊತಾ ಇದ್ವಿ. ನೆಕ್ಸ್ಟ್ ಲೆವೆಲಿಗೆ ಸಿಗ್ತಾಯಿತ್ತು. ಎಂಟ್ರಿ ಸಾಂಗ್ ಎಲ್ಲ ಇತ್ತು, ಬ್ಲಾಸ್ಟಿಂಗ್ ಎಲ್ಲ ಮಸ್ತಾಗೆ ಮಾಡಿದ್ರು. ಅಲ್ಲಿಂದ ನಾವು ಬಂದಿದ್ದು ಸ್ಟೇಜ್ ಆರೆಲ್ಲ ಹಾಕಿಸಿ ಸ್ವಲ್ಪ ರಿಂಗೆಲ್ಲ ಹಾಕೋದಿತ್ತು. ಡ್ರೋನು ಮಲಗಿದೆ. ಕಿರಣ ಡ್ರೋನ್ ಅಂತ ಆರಿಸು. ನಾವು ಹೊರಗಡೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಯೋದಿತ್ತು. ಹಾಗಾಗಿ ಹೊರಗಡೆ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ಫೋಟೋಸ್ ತೊಗೊಂಡ್ವಿ. ಒಳಗಡೆ ಡ್ಯಾನ್ಸ್ ಅಂತ ನೆಕ್ಸ್ಟ್ ಲೆವೆಲ್ ಮಾಡೋರು. ನಮ್ಮ ಬ್ರದರ್ ಎಂಜಾಯ್ ಮಾಡೋರು. ಟೈಮ್ 12 ಗಂಟೆ. ಈಗ ಊಟಕ್ಕೆ ಬಂದ್ವಿ ನೋಡ್ರಿ. ಊಟ ಮಾಡ್ಕೊಂಬಂದು ಇಟ್ಕೆ ಸ್ವಲ್ಪ ಡ್ರೋನ್ ಆರಿಸ್ಕೊಂಡ್ವಿ. ಫ್ಯಾಮಿಲಿ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಕಪಲ್ನ ಹೊರಗಡೆ ಕರ್ಕೊಂಬಂದು ನೀಟಾಗಿ ಹೇಳಿ ಶೂಟ್ ಮಾಡ್ಕೊಂಡ್ವಿ. ಈಗ ಮಾಡಲಿಂಗ್ ಶೂಟ್ ಎಲ್ಲ ಮುಗೀತು. ನಮ್ಮ ಪಯಣ ರೂಮ್ ಕಡೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆ, ಬೈ.